ಕೆಲವೊಮ್ಮೆ ಸಣ್ಣದಾಗಿ ಪ್ರಾರಂಭವಾಗುವ ಕೆಲವು ವಿಷಯಗಳು ಎಲ್ಲೆಲ್ಲಿಗೋ ಬೆಳೆದುಕೊಂಡು ಹೋಗಿ ಕೊನೆಗೆ ಯಾರ ಹಿಡಿತಕ್ಕೂ ಸಿಗದಂತಹ ಪರಿಸ್ಥಿತಿಯನ್ನು ತಲುಪುತ್ತೆ. ಇಂದು ಕೂಡ ಅಂತಹದೇ ಒಂದು ಕೇಸಿನ ಮುಂದುವರಿದ ಭಾಗ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗುವ ಸುದ್ದಿ ಹರಿದು ಬರುತ್ತಿದ್ದಂತೆಯೇ ಅತ್ತ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರದ ಮಂತ್ರಿಯವರನ್ನು ಲೋಕಾಯುಕ್ತದವರು ವಿಚಾರಣೆಗೆ ಕರೆಸಿದ್ರು ಅಥವಾ ಅವರೇ ಹೋಗಿದ್ರು. ಒಬ್ಬರು ಮಾಜಿ, ಒಬ್ಬರು ಹಾಲಿ, ಇವರಿಬ್ಬರ ಕಥೆಗಳು ಇವತ್ತು ನಿಮ್ಮ ಮುಂದೆ. ಸಿದ್ದರಾಮಯ್ಯನವರಿಗೆ ಇದು ಅಗ್ನಿ ಪರೀಕ್ಷೆಯ ಕಾಲ ಎನ್ನುವುದು ಅವರನ್ನು ಬೆಂಬಲಿಸುವವರ ಮಾತು. ಕಾರಣ, ಕಳೆದ 40 ವರ್ಷಗಳ ಅವಧಿಯಲ್ಲಿ ಅವರ ರಾಜಕಾರಣದ ಜೀವನದಲ್ಲಿ ಅವರು ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ಪ್ರಕರಣವೊಂದರಲ್ಲಿ FIRನಲ್ಲಿ ಕಾಣಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಅವರ ವಾದ. ಮೂಡ ಕೇಸ್ ಸಂಬಂಧ ಕೋರ್ಟ್ ಆದೇಶದ ಮೇರೆಗೆ, ನಾನು ಏನೇನೇ ಹೇಳಿದ್ದೆ, ಆತ್ರ ಪಡಬೇಡಿ ಅಂತ ಆದೇಶದ ಮೇರೆಗೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ಸದಸ್ಯರ ವಿರುದ್ಧ ಮೈಸೂರು ಲೋಕಾಯುಕ್ತ SP ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ. ಅರ್ಥಾತ್ FIR ದಾಖಲಾಗಿದೆ. ನ್ಯಾಯಾಲಯ ಸೂಚಿಸಿದ ಎಲ್ಲ ಕಾಯ್ದೆ ಮತ್ತು ಸೆಕ್ಷನ್ಗಳ ಅಡಿ ಲೋಕಾಯುಕ್ತ ಪೊಲೀಸರು FIRನ ಫೈಲ್ ಮಾಡಿದ್ದಾರೆ. ಕೆಲವು ಕಡೆ ನೋಡ್ತಿದ್ದೆ, ಯಾವುದೇ ಬದಲಾವಣೆ ಇಲ್ಲದೆ ಮಾಡಿದ್ದಾರೆ. ಬದಲಾವಣೆ ಮಾಡುವಂತಹ ಅಧಿಕಾರ ಮತ್ತು ಧೈರ್ಯ ಯಾವ ಅಧಿಕಾರಿಗೂ ಇರಲಿಕ್ಕಿಲ್ಲ. ನ್ಯಾಯಾಲಯ ಸೂಚಿಸಿದ್ದನ್ನು ಮಾಡಬೇಕಾಗಿತ್ತು ಅಷ್ಟೇ. ಅವ್ರಿಗೆ ಬದಲಾಯಿಸೋದಕ್ಕಲ್ಲಿ ಜಾಗ ಇರಲಿಲ್ಲ. ಆ 4 ಸೆಕ್ಷನ್ ಬಿಟ್ಟು 3 ಸೆಕ್ಷನ್ ತೊಗೊಂಡು ಅದು 2 ಸೆಕ್ಷನ್ ಸಾಧ್ಯ ಇರಲಿಲ್ಲ. ದಟ್ ವಾಸ್ ನಾಟ್ ಪಾಸಿಬಲ್. ಏನಿಯೋ, ಈ FIR ಸಹಜವಾಗಿ ಅವರ ವಿರೋಧಿಗಳಿಗೆ, ಅಂದರೆ ಮುಖ್ಯಮಂತ್ರಿಗಳ ವಿರೋಧಿಗಳಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಇದನ್ನು ಅವರು ನಿರೀಕ್ಷೆ ಮಾಡಿದ್ದರು ಮುಖ್ಯಮಂತ್ರಿಗಳು ಅನ್ನೋದು ಬಹು ಸಹಜ ಮತ್ತು ಕಾಮನ್ ಸೆನ್ಸ್. ಕಾರಣ, ಒಂದು ಕಾಲದಲ್ಲಿ ಯಾವಾಗಲೂ ಅವರು ವಕೀಲಿ ವೃತ್ತಿಯನ್ನೇ ಮಾಡಿದವರು. ನಾನು ಯಾವುದೇ ತಪ್ಪು ಮಾಡಿಲ್ಲ, ಹೀಗಾಗಿ ನನಗೆ ಯಾವುದೇ ಭಯ ಇಲ್ಲ, ನಾನು ಭಯಗೊಂಡವನಂತೆ ಕಾಣುತ್ತಿದ್ದೀನಾ ಅಂತ ನೀವೇ ಹೇಳಿ ಅಂತ ಮಾಧ್ಯಮದವರನ್ನು ಪ್ರಶ್ನೆ ಮಾಡಿದ್ದಾರೆ. ಈ ಮಧ್ಯೆ ಲೋಕಾಯುಕ್ತ SP ಪ್ರಾಮಾಣಿಕ ತನಿಖೆ ನಡೆಸುವುದು ಅನುಮಾನ ಎಂದಿರುವ ದೂರುದಾರ ಸ್ನೇಹಮಯಿ ಕೃಷ್ಣ CBI ತನಿಖೆಯನ್ನು ಕೋರಿ ಹೈಕೋರ್ಟ್ ಮೆಟ್ಟಿಲು ಏರಿದ್ದಾರೆ. ಬಹುಶಃ ಮುಂದಿನ ವಾರ ಯಾವಾಗಲೂ ವಿಚಾರಣೆಗೆ ಬರಬಹುದು. ಸೋಮವಾರ ಅಂತಿದ್ದಾರೆ ಸರ್. ಬರ್ಬೋದು, ಹೇಳಕ್ಕಾಗಲ್ಲ. ಯು ಕಾಂಟ್ ಸೇ. ನಾವು ತಪ್ಪೇ ಮಾಡಿಲ್ವಲ್ರಿ. ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಸಾರಿ ರಾಜಕೀಯ ಕೇಸ್ಗಳು. ಪ್ಲೀಸ್ ಅಂಡರ್ಲೈನ್, ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ. ನಾನು ಎದುರಿದ್ದೀನ ಈಗ. ಸೊ ಈ ಪ್ರಕರಣ CBIಗೆ ನಾವು ಕೊಡಿಸ್ತೀವಿ ಸರ್. ಖಂಡಿತವಲ್ಲ ಸರ್. ಈಗ ಒಂದು ಮೊಬೈಲ್ ಫೋನ್ಗೆ ಎದುರುಕೊಳ್ಳೋಂಥ ಪೊಲೀಸ್ SP, ಒಂದು ಮೊಬೈಲ್ ಫೋನ್ಗೆ ಎದುರುಕೊಳ್ಳೋ ವ್ಯಕ್ತಿ ನಿಜವಾದ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಪ್ರಾಮಾಣಿಕ ತನಿಖೆ ಮಾಡಿ ಸತ್ಯನ ಎತ್ತಿಡಿದ್ರೆ ನಮಗೆ ಇಡೋಕ್ಕಾಗ್ತಾ ಇಲ್ಲಿ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಈ ಪ್ರಕರಣ CBI ಕೊಡಿಸೋದಂತ ಖಚಿತ. ನಾವು ಅಲ್ಲಿವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೀವಿ. CM ಹೇಳ್ತಾ ಇದ್ರು, ಅಂಡರ್ಲೈನ್ ರಾಜಕೀಯವಾಗಿ FIR ಆಗಿರೋದು ಇದೇ ಫಸ್ಟು ಅಂತ. ಅಂದರೆ ಅದು ಆ ಕಪ್ಪು ಚುಕ್ಕಿ ಉಳ್ಕೊಳ್ತಲ್ಲ ಸರ್. ರಾಜಕಾರಣಿಗಳು ರಾಜಕೀಯವಾಗಿ ಅಥವಾ ರಾಜಕೀಯ ದ್ವೇಷದಲ್ಲಿ, ಲೈಕ್ ಕಾಂಗ್ರೆಸ್ನವರು ED CBI ಬಂದಾಗ ಹೇಳ್ದಂಗೆ, ಈಗ BJPನವರು ಕಾಂಗ್ರೆಸ್ ಮೇಲೆ ಹೇಳ್ತಿರೋ ಹಂಗೆ ವಿವಿಧ ಪ್ರಕರಣಗಳಲ್ಲಿ ಹೇಗೆ, ಅದು ನಿಮ್ಮ ಹೇಳಿಕೆ. ಆದರೆ ನಂತರ ಒಮ್ಮೆ ಅದು ನ್ಯಾಯಾಲಯವನ್ನು ಪ್ರವೇಶ ಮಾಡಿದ ನಂತರ ಆ ಪ್ರಶ್ನೆಗಳು ಉದ್ಭವವಾಗುವುದಿಲ್ಲ, ಅಲ್ಲೇ ಅದು ಇತ್ಯರ್ಥವಾಗಬೇಕು. ಎಸ್, ಅಲ್ಲ, ಅವ್ರ ರಾಜಕೀಯ ಜೀವನದಲ್ಲಿ ಇಲ್ಲಿಯವರೆಗೂ ಕಪ್ಪು ಚುಕ್ಕಿ ಇಲ್ಲ ಅಂತಿದ್ದು ಈಗ ಬಂದಾಯ್ತಲ್ವಾ ಸರ್? ಹೀಗೆ ಬಂತು ಅಂತ ಹೇಳ್ತೀರಿ. ಈಗ 90 ದಿನದ ಮೇಲೆ ಅದು ಏನಾಗುತ್ತೆ ಅನ್ನೋದ್ರ ಮೇಲೆ ಉಳ್ಕೊಳ್ತಾ ಇಲ್ಲ. FIR ದಾಖಲಾದ ಕೂಡಲೇ ನೀವು ಎಲ್ಲವೂ ಮುಗಿದು ಹೋಗಿದೆ ಅನ್ನೋ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಲೈಕ್ ಎನಿ ಅದರ್ ಕೇಸ್, ಅದು ಪ್ರಜ್ವಲ್ ಇರಬಹುದು, ರೇವಣ್ಣ ಇರಬಹುದು, ಅಥವಾ ದರ್ಶನ್ ಇರಬಹುದು, ಮತ್ತೊಂದಿರಬಹುದು, ಎಲ್ಲವೂ ಆರೋಪಗಳ ಹಂತವೇ. ಅದು ಸ್ಥಿರವಾಗಬೇಕಾದರೆ ನಂತರವೇ. ಆದರೆ ಇಂತಹ ಆರೋಪದ ಅಡಿಯಲ್ಲಿ ಒಂದು FIR ಹಾಕಿಸ್ಕೊಂಡಿರೋದು ಅವರ ಜೀವನದಲ್ಲಿ ಮೊದಲನೇ ಬಾರಿ. ದಟ್ ಇಸ್ ಟ್ರೂ, ಐ ಅಗ್ರಿ ಅಷ್ಟೇ. ಇನ್ನು ಏನಪ್ಪ ಮಾಡಿದ್ದಾರೆ FIR, ನನಗೆ ಅದರಲ್ಲೂ ಏನು ಆಶ್ಚರ್ಯ ಇರಬೇಕಾಗಿರೋದು ಇದು ಅಷ್ಟೇ. ನ್ಯಾಯಾಲಯ ತನ್ನ ತೀರ್ಪನ್ನು ಕೊಡುವಾಗಲೇ ಆ ಪಟ್ಟಿಯೂ ಇದೆ ಅಲ್ಲಿ, ಏನೇನು ಆರೋಪಿಗಳು ಹೇಗಿದೆ ಅಂತಾನೆ ಲಿಸ್ಟ್ ಇದ್ದಂಗಿದೆ ಅಲ್ಲಿ. ಹಾಗಾಗಿ ಅದು ಏನು ವ್ಯತ್ಯಾಸ ಆಗಿಲ್ಲ, ಆಗಕ್ಕಾಗಲ್ಲ. ಈ A1 A2 ಅಲ್ಲಿ ಏನಾದರೂ ಏರುಪೇರು ಆಗಬಹುದೇನೋ, ಅದೆಲ್ಲ ಆಮೇಲೆ ಚಾರ್ಜ್ ಶೀಟಲ್ಲಿ ಬೇಕಾದರೆ
ಅಂತಹ ತನಿಖಾಧಿಕಾರಿಗೆ ಆ ರೀತಿಯ ಪಾತ್ರಗಳು ಕಾಣಿಸಿದರೆ ಆಗ ಅವರು ಅದನ್ನು ಅಲ್ಟರ್ ಮಾಡ್ಕೋಬೋದು ಬೇಕಾರೆ. ಓಕೆ, ಈಗ ಆಗ್ತಿರ್ಲಿಲ್ಲ ಇದು. ಹಾಗಾಗಿ ನ್ಯಾಯಾಲಯದ ಆದೇಶದಲ್ಲಿ ಅಡಕವಾಗಿರುವ ರೀತಿಯಲ್ಲಿಯೇ ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ ಮೈಸೂರಿನ SP ಇಂದ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು A1 ಆಗಿ ಅಲ್ಲಿ ಕಾಣಿಸ್ತಾರೆ ಹೌದು. ಮತ್ತು ಪಾರ್ವತಮ್ಮ ಸಿದ್ದರಾಮಯ್ಯನವರ ಪತ್ನಿ A2 ಆಗಿ ಬರ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿ ಮುಖ್ಯಮಂತ್ರಿಗಳ ಬಾಮೈದ ಅಂತೆ, ಅವರು A3 ಆಗಿಯೂ, ದೇವರಾಜು ಎಂಬುವವರು ಈ ಭೂಮಿಯನ್ನು ಮಾರಿರುವವರು, ಅವರು A4 ಅಂದರೆ ಆರೋಪಿ ನಂಬರ್ 4ನೇವರಾಗಿಯೂ, ಇತರರು A5 ಅಂತ ಇಟ್ಟಿದ್ದಾರೆ. ಇತರರು ಯಾರು ಬೇಕಾದರೂ ತನಿಖಾ ಸಂದರ್ಭದಲ್ಲಿ ಬರಬಹುದು, ಗೊತ್ತಿಲ್ಲ. ಇದು ಕೂಡ ನಿಶ್ಚಿತವಾಗೇ ಇತ್ತು, ಆ ಪ್ರಕಾರವೇ ಬಂದಿದೆ. ಈಗ ಆಸ್ತಿ ಸಿದ್ದರಾಮಯ್ಯನವರ ಹೆಸರಲ್ಲಿಲ್ಲ ಮತ್ತು ಪ್ರಭಾವ ಬೀರೋದಕ್ಕೆ ಯಾವುದೇ ದಾಖಲೆ ಇಲ್ಲ, ಹೀಗಿದ್ದು A1ಗೆ ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ಸಮಸ್ಯೆ ಇರುವುದು ವಾದ ಏನು ಅಂದರೆ ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಮುಖ್ಯಮಂತ್ರಿಗಳ ಪ್ರಭಾವ ಇಲ್ಲದಿದ್ದರೆ A2, A3, A4 ಅಥವಾ ಯಾರ್ಯಾರೇ ಇರಬಹುದು, ಅವ್ರಿಗೆ ಇದು ಯಾವುದು ಮಾಡೋಕ್ಕೆ ಆಗ್ತಿರಲಿಲ್ಲ. ಇದು ಅವರ ಪ್ರಭಾವದ ಪರಿಣಾಮ ಎಂಬುದನ್ನೇ ಸಾಬೀತುಪಡಿಸಲು ನಡೆಯುತ್ತಿರುವಂತಹ ಹೋರಾಟ ಅಥವಾ ಆರೋಪ. ಹಾಗಾಗಿ ಅವರನ್ನೇ ಅಲ್ಲಿಗೆ ತಂದಿದ್ದಾರೆ ಅಷ್ಟೇ. ಲೋಕ ತನಿಖೆ ಕಾಯ್ದೆ ಏನು ಅಂತಿದ್ದಾರೆ ಮೊನ್ನೆ ಹೇಳಿದ್ವಿ, ಇನ್ನೊಂದ್ಸರಿ ಹೇಳಬೇಕಾಗಿದೆಯಾ ಈಗ? ಓಕೆ, ಭ್ರಷ್ಟಾಚಾರ ಕಾಯ್ದೆಯ ಅಡಿ ಈ ಪ್ರಕರಣ ದಾಖಲಾಗಿದೆ. ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ 1988 ಅದರ ಪ್ರಕಾರವೂ ಬಂದಿದೆ. ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011 ಅದರ ಪ್ರಕಾರವೂ ಇಲ್ಲಿ FIR ಅಲ್ಲಿ ನಮೂದಿಸಿದ್ದಾರೆ. CM ವಿರುದ್ಧ ಈಗ ಲೋಕಾಯುಕ್ತ ತನಿಖೆ ಅಂದರೆ ನ್ಯಾಯಾಲಯ ಹೇಳಿತ್ತು ಯಾವ್ಯಾವ ಸೆಕ್ಷನ್ಗಳು ಅಂತ, ಆ ಸೆಕ್ಷನ್ಗಳನ್ನೇ ಇಲ್ಲಿ ಮತ್ತೆ ಮರುಪಾಲನೆಯನ್ನು ಮಾಡಿದ್ದಾರೆ. 120B ಅಂದರೆ ಕ್ರಿಮಿನಲ್ ಪಿತೂರಿ, ಸೆಕ್ಷನ್ IPC 166 ಸಾರ್ವಜನಿಕ ಸೇವಕರ ಕಾನೂನು ಉಲ್ಲಂಘನೆ ಮಾಡುವುದು, ನಂತರ ಆಸ್ತಿಯ ದುರ್ಬಳಕೆ ಅಂಡರ್ 403, ನಂಬಿಕೆಯ ಉಲ್ಲಂಘನೆ 406, ವಂಚನೆ 420, ದುಷ್ಕೃತ್ಯ 426, ಫೋರ್ಜರಿ 465, ವಂಚನೆ ಉದ್ದೇಶಕ್ಕಾಗಿ ದಾಖಲೆಗಳ ಫೋರ್ಜರಿ ಅಂತಾರೆ. ಮತ್ತು 340ರಲ್ಲಿ ಅಕ್ರಮ ಬಂಧನ. ನೋ ಐಡಿಯಾ ಅಕ್ರಮ ಬಂಧನ ಯಾಕೆ ಬಂತಿಲಿ ಏನಿಯೋ. 51ರಲ್ಲಿ ಇತರರಿಗೆ ಹಾನಿ, ಗೇನ್ ನೋ ಐಡಿಯಾ ಏನಿಯೋ. ಸೆಕ್ಷನ್ ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಸಾರ್ವಜನಿಕ ಸೇವಕನ ಮೇಲೆ ಪ್ರಭಾವ ಬೀರುವುದು, ಅವರಿಂದ ಕ್ರಿಮಿನಲ್ ದುರ್ನಡತೆ, ಬೇನಾಮಿ ವ್ಯವಹಾರಕ್ಕೆ ದಂಡ, ಸುಳ್ಳು ಮಾಹಿತಿ ಕೊಟ್ಟಿರೋದಕ್ಕೆ ದಂಡ, ಇದೆಲ್ಲವನ್ನು ಸೇರಿಸಿ FIR ಅನ್ನು ದಾಖಲಿಸಿದ್ದಾರೆ. CRPC ಮಾಡ್ತಾರಾ BNSS ಮಾಡ್ತಾರಾ ಅಂತಿತ್ತು, ಈಗ CRPC ಅಲ್ಲೇ ಹಾಕೊಂಡಿದ್ದಾರೆ ಸರ್. ಅಲ್ಲ, ಈಗ ಹಾಕುವಾಗ ಹಾಕ್ಬಿಟ್ಟಿದ್ದಾರೆ. ಮುಂದಕ್ಕೆ ಯಾರಾದರೂ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಬೇಕು ಅಂದ್ರೆ ಕೋರ್ಟ್ಗೆ ಹೋಗ್ತಾರೇನೋ, ಬೇಕಾದ್ರೆ ಅಪ್ಲಿಕೇಶನ್ ಹಾಕೊಂಡು ಹೋಗಿ ಕೇಳ್ಬೋದು ಬೇಕಾದ್ರೆ, ಅಥವಾ ನ್ಯಾಯಾಲಯ ಈಗಾಗಲೇ ಅವ್ರಿಗೆ ಆ ಕ್ಲಾರಿಫಿಕೇಶನ್ ಕೊಟ್ಟಿರಲೂಬಹುದು, ಯಾಕೆ ಆದೇಶದಲ್ಲಿ ಬಂದಿದ್ದೀವಿ ನಾವು ಒಳಕ್ಕೆ ಅಂತ. ಬಟ್ ಆ ಆದೇಶ ಕೊಟ್ಟಿದ್ದನ್ನು ನಾಳೆ ಹೈಕೋರ್ಟ್ಗೆ ಹೋಗಿ ಪ್ರಶ್ನೆನೂ ಮಾಡ್ಕೋಬೋದು, ಇದು ಸರಿನಾ IPC CRPCನಲ್ಲಿ ನಮ್ಮ BNSSಗೆ ಹೋಗ್ಬೇಕಾಗಿತ್ತಲ್ವಾ ಅಂತ ಹೋಗ್ಲೂಬೋದು. ಈ ಆಪ್ಷನ್ಸ್ ಅವ್ರಿಗೆ ಇರುತ್ತೆ, ನೋಡೋಣ ಆ ಆಪ್ಷನ್ಸನ್ನು ಹೇಗೆ ಬಳಸ್ತಾರೆ ಅಂತ. ಓಕೆ, ಈ CBIಗೆ ಹೋಗಿರೋದು ಸರ್, ಈಗ ಆಲ್ರೆಡಿ FIR ಆಗಿದೆ, ಇವ್ರು ಹೇಳ್ತಾ ಇದ್ದಿದ್ದೆ ಡಿಲೇ ಆಗಿದೆ ಅಂತ. ಒಂದು ದಿನದ ಡಿಲೇನ ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸ್ತಾರೆ? ನೋ CBIಗೆ ಹೋಗಿರೋಂಥ ಅರ್ಜಿದಾರರ ಆರ್ಗ್ಯುಮೆಂಟಲ್ಲಿ ಈ ಒಂದು ದಿನದ ಡಿಲೇನ್ ಇಟ್ಕೊಂಡು ಅವ್ರು ಹೋದ್ರೆ ನ್ಯಾಯಾಲಯ ಅದನ್ನ ಬಹಳ ಗಂಭೀರವಾಗಿ ಮಾನ್ಯ ಮಾಡುತ್ತೆ ಅಥವಾ ಪರಿಗಣಿಸುತ್ತೆ ಅಂತ ನನಗನ್ಸಿಲ್ಲ. ನ್ಯಾಯಾಲಯಕ್ಕೆ ಏನನ್ಸತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಆಮೇಲೆ ನನಗನ್ಸಿಲ್ಲ. ಆದರೆ ದಿ ಥ್ರಸ್ಟ್ ಆಫ್ ದಿ ಆರ್ಗ್ಯುಮೆಂಟ್ ಅಂದರೆ ಅಲ್ಲಿಯ ವಾದದ ಮೂಲ ತಿರುಳೇನಿರುತ್ತೆ ಅಂತಂದರೆ, ನ್ಯಾಯಾಲಯದ ಆದೇಶದ ಪ್ರಕಾರ ಲೋಕಾಯುಕ್ತ SP ಅವರೇನೋ ಮಾಡಿಬಿಟ್ಟಿದ್ದಾರೆ, ಆದರೆ ಮುಖ್ಯಮಂತ್ರಿಗಳ ಹುದ್ದೆಯಲ್ಲಿ ಕುಳಿತಿರುವ ವ್ಯಕ್ತಿಯ ವಿರುದ್ಧ ಈ ರೀತಿಯ ಅಂದರೆ ಕೆಳಹಂತದ ಅಂದರೆ ಅವ್ರು ಕೆಳತ್ತು ಅಂತಲ್ಲ, ಹುದ್ದೆಯ ವಹಿಸಿರುವಂತಹ ಅಧಿಕಾರಿ ತನಿಖೆ ನಡೆಸುವುದಕ್ಕೆ ಸಾಧ್ಯವಿಲ್ಲ. ನಿಷ್ಪಕ್ಷಪಾತವಾಗಿ
ಪಾರದರ್ಶಕವಾಗಿ ನಡೆಸಲು ಅವ್ರ ಕೈಲಿ ಆಗಲ್ಲ. ಕಾರಣ ದೇ ಅಲ್ಟಿಮೇಟ್ಲಿ ಹ್ಯಾವ್ ಟು ರಿಪೋರ್ಟ್ ಟು ದಿ ಗವರ್ನಮೆಂಟ್, ಅಂದರೆ ಹೋಮ್ ಡಿಪಾರ್ಟ್ಮೆಂಟ್, ಅಂದರೆ ಸರ್ಕಾರ. ಹಾಗಾಗಿ ನಿಷ್ಪಕ್ಷಪಾತವಾಗಿ ನಡೆಯಬೇಕು ಎಂಬ ಕಾರಣಕ್ಕೆ ಇದು CBIಗೆ ಹೋಗಬೇಕು ಎಂಬ ವಾದದ ತಿರಳಿರುತ್ತೆ. ಓಕೆ, ಆದರೆ ಈಗ ಕೋರ್ಟ್ ಡೈರೆಕ್ಷನ್ ಮೇಲೆ ಅಲ್ವಾ ಸರ್ ಲೋಕಾಯುಕ್ತ ತನಿಖೆ ಆಗ್ತಾ ಇರೋದು? ಲೋಯರ್ ಕೋರ್ಟಲ್ಲಿ ಹೌದು. ಈಗ ಅದನ್ನು ಚಾಲೆಂಜ್ ಮಾಡೋರು ಹೈಕೋರ್ಟ್ಗೆ ಬಂದಿದ್ದಾರೆ. ಈಗ ನೇರ ಹೋಗೋಕೆ ಅವಕಾಶ ಇರಲಿಲ್ವಾ ಸರ್ ಈ ಲೋಯರ್ ಕೋರ್ಟಿಂದ ಮೊದಲೇ ಅವರು ಹೈಕೋರ್ಟ್ಗೆ ಹೋಗೋದಕ್ಕೆ? ಯಾರು ದೂರುದಾರರು ಇಲ್ಲ, ಅವ್ರ ಮೂಲ ದಾವೆ ಇದ್ದಿದ್ದು ಕೇಸ್ ದಾಖಲಿಸಿ ಅಂತ ಅಷ್ಟೇ. ಹೌದು. ಈಗ ಕೇಸ್ ದಾಖಲಿಸಿದ ಮೇಲೆ ಇದು ಹಿಂಗೆ ಬಂದಿದೆ. ನ್ಯಾಯಾಲಯ ಅದನ್ನು ಹೆಂಗೆ ಕೇಳುತ್ತೋ ಗೊತ್ತಿಲ್ಲ. ಹೈಕೋರ್ಟಲ್ಲಿ ಅವ್ರು ಕೇಳ್ಬೋದು, 3 ತಿಂಗಳ ಸಮಯ ಇದೆ, ಆ ವರದಿ ಬರ್ಬೋದು, ಬರಲಿ ಆ ವರದಿ ಅಂತಾನೂ ಪ್ರತಿವಾದ ನಡೆಯಬಹುದು. ಅದರಲ್ಲಿ ಏನು ಅರ್ಜೆನ್ಸಿ. ನಂಬರ್ 2, ನನ್ನ ವ್ಯೂ ಪಾಯಿಂಟ್ಗೆ ಏನು ಹೇಳಬೇಕು ಅಂದರೆ, ದಾಖಲೆಗಳನ್ನು ಆಧರಿಸಿ ನಡೆಯಬೇಕಾದ ತನಿಖೆ ಇದು. ಹೇಳಿಕೆಗಳು, ಪ್ರತ್ಯಕ್ಷ ಸಾಕ್ಷಿಗಳು ಅಥವಾ ಇನ್ಯಾವುದೋ ಕ್ರಿಮಿನಲ್ ಕೇಸ್ ಆಯುಧಗಳ ಬಳಕೆ ಈ ಥರದ್ದೆಲ್ಲ ಏನಿಲ್ಲ. ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ದಿ ಡಾಕ್ಯುಮೆಂಟ್ಸ್. ಹಾಗಾಗಿ ಹೇಗೆ ಬರುತ್ತೆ ನೋಡೋಣ ಅಂತಲೂ ಅನ್ಬೋದೇನೋ, ಪ್ರತಿವಾದ ಹೇಳ್ಬೋದೇನೋ, ನನಗೆ ಐಡಿಯಾ ಇಲ್ಲ. ಈ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಅಥವಾ ಅವರ ಕಡೆಯವರು ಯಾರಾದರೂ ಈ FIR ಹಾಕಿರೋದೇ ಸರಿ ಇಲ್ಲ, ಅದನ್ನು ಸ್ಕ್ವಾಶ್ ಮಾಡಿ FIRನೇ ರದ್ದು ಮಾಡಬೇಕು ಅಂತ ಬೇಕಾದ್ರೆ ಕೋರ್ಟ್ಗೆ ಹೋಗ್ಬೋದೇನೋ. ಅಥವಾ ನಾಳೆ ಸುಪ್ರೀಂ ಕೋರ್ಟ್ಗೆ ಹೋಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದನ್ನು ಈಗಲೂ ರಾಂಗ್ ಅಂತ ಕರಿತೀವಿ, ಅದನ್ನು ಅಪೆಲ್ಡ್ ಮಾಡಿರೋ ಹೈಕೋರ್ಟ್ ಆರ್ಡರು ಸರಿ ಅಲ್ಲ, ಅದನ್ನು ವಜಾ ಮಾಡಬೇಕು, ಪಕ್ಕಕ್ಕೆ ತಳ್ಳಬೇಕು ಅದನ್ನು ಅಂತಲೂ ಹೋಗ್ಬೋದು. ಹೀಗಾಗಿ ನ್ಯಾಯಾಲಯದ ಹೋರಾಟಗಳಿಗೆ ವಿವಿಧ ಮಜಲುಗಳು ಮತ್ತು ಮುಖಗಳಿವೆ, ಅವಕಾಶಗಳು. ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ, ನೀವು ಎಲ್ಲಿಯವರೆಗೆ ಅದನ್ನು ನ್ಯಾಯಾಲಯದ ಹೋರಾಟದಲ್ಲಿ ಎಳೀತಿರೋ ರಬ್ಬರ್ ಬ್ಯಾಂಡ್ ಥರ, ಅಲ್ಲಿಯವರೆಗೆ ಇಶ್ಯೂನು ಜೀವಂತವಾಗೇ ಇರುತ್ತೆ. ಹಾಗಾಗಿ ಮುಖ್ಯಮಂತ್ರಿ ಅಥವಾ ಅವರ ಕಡೆಯವರು ಅಥವಾ ಕಾಂಗ್ರೆಸ್ ಪಕ್ಷ ಏನನ್ನ ಬಯಸ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಕ್ಲಾರಿಟಿ. ಒಂದು ಕಡೆ ನಾವು ತನಿಖೆಗೆ ಸಿದ್ಧ, ನಾವು ತನಿಖೆಗೆ ತಯಾರಿ ಇದ್ದೀವಿ, ನಾವು ಹೆದರ್ಕೊಳ್ಳಲ್ಲ ಅಂತಾರೆ. ಇನ್ನೊಂದು ಕಡೆ ಇದನ್ನು ಪರ್ಸ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗ ಅದು ಉಳ್ಕೋತಾ ಹೋಗುತ್ತೆ ಜನರ ಡಿಸ್ಕಷನ್ ಲೆವೆಲ್ ಅಲ್ಲಿ, ಚರ್ಚೆಗಳಿಗೆ. ಹಾಗಾಗಿ ಅವ್ರಿಗೆ ಏನು ಆಯ್ಕೆ ನನಗೆ ಗೊತ್ತಿಲ್ಲ. ಅವ್ರ ಆಯ್ಕೆ ಅವರೇ ಮಾಡಬೇಕೀಗ. ಎಸ್, ಸಿಎಂ ಸಿದ್ದರಾಮಯ್ಯ ವಿರುದ್ಧ FIR ಆಗಿದೆ, ಮುಂದೇನು ಎಂಬುದು ಈಗ ಸದ್ಯ ನೋಡಬೇಕು. ತನಿಖೆ ವಿಚಾರದಲ್ಲಿ ಒಂದಷ್ಟು ಗೊಂದಲ ಕೂಡ ಇದೆ, ಅದೇನು ಅಂತ ನೋಡೋಣ. ಗೊಂದಲ ಏನಿದೆ ನನಗೆ ಗೊತ್ತಾಗ್ತಿಲ್ಲ. ಏನೋ ಅವ್ರಿಗೆ ಬಂಧನ ಭೀತಿ ಇಲ್ಲ ಅಂತ. ಸಿ, ದಿ ಅರೆಸ್ಟ್ ಮ್ಯಾಂಡೇಟರಿಯಾಗಿ ಆಗಲೇಬೇಕು ಅನ್ನುವಂತಹ ಪ್ರಕರಣವಲ್ಲ. ಕಾರಣ ಸಾಕ್ಷ್ಯನಾಶ, ಸಾಕ್ಷಿಗಳಿಗೆ ಬೆದರಿಕೆ, ಇದ್ಯಾವ ಆಗದೇ ಇರೋ ಹಂತವನ್ನು ಅದು ದಾಟಿಬಿಟ್ಟಿದೆ. ಈ ಪ್ರಕರಣದ 80% ಅಂತ ನಾನು ಅನ್ಕೋತೀನಿ, ಅಷ್ಟು ದಾಖಲೆಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಇದೆ. ಹೊಸದಾಗಿ ಯಾರು ಏನು ತರಬೇಕಾಗಿದ್ದಂಗೆ ಇಲ್ಲ, ಅಲ್ಲಿಗ ಎಲ್ಲ ಬಂದ್ಬಿಟ್ಟಿದೆ ಆಚೆಗದು. ಆಲ್ಮೋಸ್ಟ್ ಇಫ್ ನಾಟ್ ದಿ ಆಕ್ಚುಯಲ್ ಫೈಲ್ ಬಂದ್ಬಿಟ್ಟಿದ್ದಂಗಿದೆ. ಹಾಗಾಗಿ ಬಂಧನದ ಅವಶ್ಯಕತೆ ಇದೆ ಅಂತಲ್ಲ. ಅಂಡ್ ಅಗೈನ್ ಇಟ್ ಇಸ್ ಲೆಫ್ಟ್ ಟು ದಿ ತನಿಖಾಧಿಕಾರಿಗೆ. ಜಾಮೀನು ಪಡಿಬೇಕು ಅನ್ನೋ ಸ್ಥಿತಿ, ಜಾಮೀನು ಪಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುವುದು ಬಂಧನದ ಸ್ಥಿತಿ ಇದ್ರೆ ಮಾತ್ರ, ಇಲ್ಲದೇ ಇದ್ರೆ ಇಲ್ಲ. ಮೊದಲು ದೂರುದಾರರಿಂದ ದಾಖಲೆ ಸಂಗ್ರಹ ಅಂತಾರೆ, ಮಾಡ್ಬೋದು. ಅವ್ರು ಈಗಾಗಲೇ ಕೊಟ್ಟಾಗೋಗಿರುತ್ತೆ. ಪರಿಶೀಲನೆ ಬಳಿಕ ವಿಚಾರಣೆ ಮಾಡ್ಬೋದು. ಅನಿವಾರ್ಯ ಅಂದರೆ ಆರೋಪಿಗಳಿಗೆ ನೋಟಿಸು. ಅನಿವಾರ್ಯವಾದರೆ ಆರೋಪಿಗಳಿಗೆ ನೋಟಿಸ್ ಅನ್ನೋದು ತಪ್ಪು. ಆರೋಪಿಗಳಿಗೆ ನೋಟಿಸ್ ಹೋಗಲೇಬೇಕು. ದೂರುದಾರರಿಂದ ಸಂಗ್ರಹಿಸಿ ಮಾಹಿತಿ ಕೊಟ್ಬಿಟ್ಟು ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ನೀನು ಮಾಹಿತಿ ಕೊಡು ಅಂದ್ಬಿಟ್ಟು ಆರೋಪಿಗೆ ನಾನು ನೋಟಿಸು ಕೊಡಲ್ಲ, ರಿಪೋರ್ಟ್ ಬರೀತೀನಿ ಅಂದರೆ ನೋಬಡಿ ವಿಲ್ ಅಕ್ಸೆಪ್ಟ್ ಇಟ್. ಸರ್, ಈಗ ನೀವು ಆಗ್ಲೇ ಹೇಳ್ತಾ ಇದ್ದಿ ದಾಖಲೆನೇ ಇಲ್ಲಿ ಮೂಲ ಮಾತಾಡೋದು. ಆದ್ರೂ ಡಿಫೆನ್ಸ್ ಏನು ನಿಮ್ದು? ಅವ್ರ ಹತ್ರ ಏನಾರು ಇದ್ರೆ ಅವ್ರು ಕೊಡಬೇಕಲ್ಲ. ಅದು ಹೇಳ್ತಿರೋದು ಇವ್ರು ಸಂಗ್ರಹ ಮಾಡೋದು ಬೇರೆ, ಅವ್ರು ಕೊಡಬೇಕಲ್ಲ ಏನಾರು ಇದ್ರೆ. ಅದಕ್ಕೆ ಬಂದೇ ಬರುತ್ತೆ. ಇದೆಲ್ಲ ಆದ ಮೇಲೆ 3 ತಿಂಗಳ ವರದಿ. ಹಾಗಾದ್ರೆ ಅವರಿಂದ ಆರೋಪಿಗಳಿಗೆ ನೋಟಿಸು ಅಂತಂದ್ರೆ ಅದರಲ್ಲಿ ಮುಖ್ಯಮಂತ್ರಿಗೂ ನೋಟಿಸ್ ಹೋಗ್ಬೋದು, ಅವ್ರ ಪತ್ನಿಗೂ ಹೋಗ್ಬೋದು, ಅವ್ರು ಹೋಗಲು ಒಳಗಡೆ ಹೋಗಿ ವಿವರಣೆ ಕೊಡಬಹುದು, ಏನೋ ಒಂದು ಮಾಡಬಹುದು. ಗೊಂದಲ ಏನು? ಒಂದೇ ಕೇಸ್ 2 ತನಿಖೆ ಅಂತಿದ್ದಾರೆ. 2 ತನಿಖೆ ಅಂದರೆ 2 ನ್ಯಾಯಾಲಯಗಳಿಗೆ ಸ್ಥಾಪಿತವಾದಂತೆ ಇರುವಂತಹ ತನಿಖೆ ಅಲ್ಲ ಇದು. ಒಂದು ಜುಡಿಷಿಯಲ್ ಕಮಿಷನ್ ಅದಷ್ಟೇ. ಹೌದು, ಸರ್ಕಾರ ಮಾಡಿದೆ ಒಂದು. ಜುಡಿಷಿಯಲ್ ಕಮಿಷನ್ಗೂ ರೆಗ್ಯುಲರ್ ನಮ್ಮ ನ್ಯಾಯಾಲಯಗಳಲ್ಲಿ ನಡೀತಿರೋ ಕೇಸನ್ನು 2 ಅಂತ ಹೇಳಲಿಕ್ಕೆ ಬರಲ್ಲ. ಜುಡಿಷಿಯಲ್ ಕಮಿಷನಿನ ಎನ್ಕ್ವೈರಿ ಕೆನಾಟ್ ಸೂಪರ್ಸೀಡ್
ದಿ ರೆಗ್ಯುಲರ್ ಲಾ ಕೋರ್ಟ್ ಇದನ್ನ ವಿಚಾರಣೆನ ಸೂಪರ್ಸೀಡ್ ಮಾಡಕ್ ಬರಲ್ಲ, ಅದು ಓಕೆ ಹಂಗೆ ಮಾಡಕ್ ಬರಲ್ಲ. ಹಂಗೆ ಮಾಡಿಬಿಟ್ರೆ ಆಮೇಲೆ ಕತೆ ಆಗ್ಬಿಡುತ್ತೆ. ಆಮೇಲೆ ಎಲ್ಲರೂ ಒಂದೊಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ಇಟ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ, ಇನ್ನೊಂದು ಕೇಸ್ ಹಾಕಕ್ಕಾಗಲ್ಲ, ಯಾರು ತನಿಖೆ ಮಾಡೋಕ್ಕಾಗಲ್ಲ ಆಮೇಲೆ ಅಂತ. ಹಂಗಾಗಲ್ಲ ಅದು. ಜುಡಿಷಿಯಲ್ ಎನ್ಕ್ವೈರಿ ಐದರ್ ವಿಲ್ ಹ್ಯಾವ್ ಟು ವೆಯ್ಟ್ ಆರ್ ವೈಂಡ್ ಅಪ್ ಆಗಬೇಕು, ಓಕೆ ಎರಡರಲ್ಲಿ ಒಂದು. ನನ್ನ ಸಜೆಷನ್ ವೈಂಡ್ ಅಪ್ ಆಗೋದು ಬೆಟರ್. ಜುಡಿಷಿಯಲ್ ಕಮಿಷನ್ಗಳು ದೇಶದಲ್ಲಿ ಜುಡಿಷಿಯಲ್ ಕಮಿಷನ್ಗಳನ್ನೇ ತೆಗಿಬೇಕು ನನ್ನ ಪ್ರಕಾರದಲ್ಲಿ, ಅದಕ್ಕೆ ಅವಕಾಶ ಅದನ್ನೇ ತೆಗಿಬೇಕು. ನನಗೆ ಇಲ್ಲಿ ಮಾಡ್ತಿರೋರ ಬಗ್ಗೆ ಅಲ್ಲ, ಓಕೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲದಂತಹ ವ್ಯರ್ಥ ಕಾಲಹರಣ ಮತ್ತು ವೆಚ್ಚ ಅಷ್ಟೇ ಅದು. ನಾವೇನೋ ಮಾಡಿದ್ವಿ ಅದರಿಂದ ಬೋಗಸ್ ಅದು ತೆಗಿಬೇಕು ಅದನ್ನ. ಆ ಜುಡಿಷಿಯಲ್ ಕಮಿಷನ್ ಆಕ್ಟ್ ಕಿತ್ತಾಕ್ಬೇಕು ಫಸ್ಟ್ ಪಾಯಿಂಟ್. ಅದು ರಾಜಕಾರಣಿಗಳು ಅಥವಾ ಆಳುವ ವರ್ಗ ತನ್ನ ರಕ್ಷಣೆಗೆ ಇಟ್ಟುಕೊಂಡಿರುವ ಮಗದೊಂದು ಅಸ್ತ್ರ ಅಷ್ಟೇ. ಅನ್ಲೆಸ್ there is a court ordered judicial inquiry where the report goes back to court directly. ಹಾಗಿದ್ರೂ ಓಕೆ, ಅಟ್ಲೀಸ್ಟ್. ಇದೇನಿದು, ಅದಕ್ಕೊಂದು ಕಾಲಮಿತಿ ಇಲ್ಲ, ಅದಕ್ಕೆ ಅದು ಯಾವಾಗ ರಿಪೋರ್ಟ್ ಕೊಡಬೇಕು ಅಂತಿಲ್ಲ, ಅದಕ್ಕೆ ಕೊಡೋ ಟರ್ಮ್ಸ್ ಆಫ್ ರೆಫರೆನ್ಸ್ ಇವರೇ ಕೊಡೋದು, ಯಾರು ಆರೋಪದಲ್ಲಿರ್ತಾರೋ ಅವರೇ ಕೊಡ್ತಾರೆ ಭಾಳ ಸರಿ. ಆಮೇಲೆ ಅದನ್ನು ಕೊಟ್ಟ ಮೇಲೆ ಇವ್ರು ಸ್ವೀಕಾರ ಮಾಡಿದ್ಮೇಲೆ ಅದನ್ನು ಮಂಡನೆಗೆ ಕಾಲಮಿತಿ ಇಲ್ಲ ಅಗೈನ್. ಅದಾದ ಮೇಲೆ ಅದರ ಮೇಲೆ ತೀರ್ಮಾನ ತಗೊಳ್ಳೋ ಕಾಲಮಿತಿ ಇಲ್ಲ. ಯಾವ ಸುಖಕ್ಕೆ ಅದು ನಡಿಬೇಕದು? ಹಾಗಾಗಿ ನಂಗೆ ಕಾಣಲ್ಲ. ಈ ಪ್ರಕರಣದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳ ಹೆಸರು ಇದರಲ್ಲಿ ಇದೆ ಒಂದು ಕೇಸು, ಬಟ್ ಇಟ್ ವಿಲ್ ನಾಟ್ ಕಮ್ ಇನ್ ದ ವೇ. ಅದು ಸೂಪರ್ಸೀಡ್ ಮಾಡೋಕ್ಕೆ ಬರಲ್ಲ ರೆಗ್ಯುಲರ್ ಕೋರ್ಟ್ಗಳ ತೀರ್ಪು ಮತ್ತು ಅವುಗಳ ಕಾನೂನಿನ ಪ್ರಕ್ರಿಯೆಯನ್ನು ಮಾಡೋಕ್ಕೆ ಬರಲ್ಲ. ಅದು ಹಂಗೆ ಮಾಡೋಕ್ಕಾಗಲ್ಲ. ದಾಖಲೆಗಳೆಲ್ಲ ಅವ್ರ ಹತ್ರ ಇರುತ್ತಲ್ಲ ಸರ್? ಈಗ ಯಾರ ಹತ್ರ? ಅದೇ ಕಮಿಟಿ ಮಾಡಿ. ದಿ ಕೋರ್ಟ್ ಕ್ಯಾನ್ ಸಮನ್. ನೋ ಜುಡಿಷಿಯಲ್ ಕಮಿಷನ್ ಇಸ್ ಅಬೌವ್ ದಿ ಕೋರ್ಟ್. ಯಾರು ಮೇಲಕ್ಕೆ ಹೋಗಕ್ಕಾಗಲ್ಲ ಅವರು. ಹಂಗಾಗಿ ದಿ ಕೋರ್ಟ್ ಕ್ಯಾನ್ ಸಮನ್, ಸಬ್ಮಿಟ್ ದೋಸ್ ಪೇಪರ್ಸ್ ಅಂತ. ಅದೆಂಗಾಗತ್ತೆ? ಹಂಗಾಗಲ್ಲ. ಸೊ ಮುಂದಕ್ಕೆ ಹೋಗ್ಬೇಕೀಗ. ಎಫ್ಐಆರ್ ಬೆನ್ನಲ್ಲೇ ಸಿಎಂ ತಲೆದಂಡಕ್ಕೆ ಬಿಜೆಪಿ ಒತ್ತಾಯಿಸಿದೆ. ದೆಹಲಿ, ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದೆ. ಆದರೆ ಸಿಎಂ ಮಾತ್ರ ರಾಜೀನಾಮೆ ಬೇಡಿಕೆಯನ್ನ ಸಾರಾಸಗಟಾಗಿ ಅಲಗೆಳೆದಿದ್ದಾರೆ. ನನ್ನ ಕಂಡ್ರೆ ವಿಪಕ್ಷಗಳಿಗೆ ಭಯ, ಹೀಗಾಗಿ ಪದೇ ಪದೇ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ವ್ಯಾಖ್ಯಾನಿಸಿದ್ರು. ಖುದ್ದು ಎಐಸಿಸಿ ಅಧ್ಯಕ್ಷರೇ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಗುಜರಾತ್ ಗಲಭೆ ಆದಾಗ ಮೋದಿ, ಅಮಿತ್ ಶಾ ರಾಜೀನಾಮೆ ಕೊಟ್ಟಿದ್ರಾ ಅಂತ ಪ್ರಶ್ನಿಸಿದ್ರು. ಬಿಜೆಪಿ ಟಾರ್ಗೆಟ್ ಸಿದ್ದರಾಮಯ್ಯ ಅಲ್ಲ, ಕಾಂಗ್ರೆಸ್ ಪಕ್ಷ. ನಾವಿದಕ್ಕೆ ಹೆದರಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಆಪಾದಿಸಿದ್ರು. ಎಂಬಿ ಪಾಟೀಲ್, ಮಹದೇವಪ್ಪ ಸೇರಿ ಬಹುತೇಕರು ತನಿಖೆಯಿಂದ ಯಾವ ಮುಜುಗರ ಆಗಿಲ್ಲ, ಸಿದ್ದರಾಮಯ್ಯ ರಾಜೀನಾಮೆ ನೀಡಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸಿಎಂ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿ ಬಗ್ಗೆ ಮಾತನಾಡೋ ನೈತಿಕತೆ ಇವರಿಗಿಲ್ಲ ಅಂತ ಹೇಳಿದ್ದಾರೆ. ಮೊಹಮ್ಮದ್ ಕೆ ದುಕಾನ್ ಅಂತ ಹೇಳಿ ಹೇಳ್ತಾನೆ ಪಾದಯಾತ್ರೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಈಗ ಮೊಹಮ್ಮದ್ ಕೆ ದುಕಾನ್ ಇಲ್ಲ, ಭ್ರಷ್ಟಾಚಾರದ ಶಾಪಿಂಗ್ ಮಾಲ್ ತೆರೆದಿದ್ದಾರೆ. ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ ಪಾರ್ಟಿ ಭೀತಿಗೊಳಗಾಗಿದೆ. ತಮ್ಮ ಬಂಡವಾಳ ಹೊರಗೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತನೆ ಮಾಡ್ತಿದ್ದಾರೆ. ರಾಜೀನಾಮೆ ತಪ್ಪು ಮಾಡಿದ್ರಲ್ವೇನ್ರಿ? ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು. ರಾಜೀನಾಮೆ ರಾಜಕೀಯ, ಯಾಕಂದ್ರೆ ನನ್ ಕಂಡ್ರೆ ಭಯ ಅವ್ರಿಗೆ. When Godhra incident happened, whether Modi ji has resigned, and several cases were also pending against at that time. Even against Mr. Shah, we are standing with him. We will support him because he represents the party, not individual. He may be here today or may not be. Party will continue. ಯಾವುದು ಮುಜುಗರ ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿಲ್ಲ, ಏನು ಕಾನೂನು ತಂಡ ಏನು ಹೇಳ್ತದ ಆ ಪ್ರಕಾರ ಎನ್ಕ್ವೈರಿ ನಡೆಸಬೇಕಾದ್ರೆ ಎನ್ಕ್ವೈರಿ. ಸಿದ್ದರಾಮಯ್ಯನವ್ರದ್ದು ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ. ತನಿಖೆದಾಗ ಏನು ಬರೋದೇ ಇಲ್ಲಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆನ ಬೆಳಗ್ಗೆ ಗಮನಿಸಿದ್ದೇನೆ. ನಾನು ಯಾರಿಗೂ ಹೆದರೋ ಜಾಯಮಾನ ಅಲ್ಲ ಹೇಳಿದ್ದಾರೆ. ಕೋರ್ಟ್ ನಲ್ಲಿ ಎಫ್ಐಆರ್ ಹಾಕಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ತೀರ್ಪು ಕೊಟ್ಟ ನಂತರ 48 ಗಂಟೆಗಳ ಕಾಲ ಎಫ್ಐಆರ್ ಹಾಕಲಿಲ್ಲ. ನಿಮ್ಮ ಡಿಜಿ ಪಕ್ಷದ ಅಧ್ಯಕ್ಷರಾಗಿ ಅವರು ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಬಹುದು. ಅದರಲ್ಲಿ ತಪ್ಪಿಲ್ಲ, ಅವ್ರು ಡಿಫೆಂಡ್ ಮಾಡ್ಕೋಬಹುದು. ಪೊಲಿಟಿಕಲಿ ಸಿದ್ದರಾಮಯ್ಯನವರ ತಲೆದಂಡವಾಗತ್ತಾ ಈಸ್ ದಿ ಪ್ರೈಮರಿ ಕ್ವಶನ್ ಈಗ ಎಲ್ಲರಿಗೂ ಇರೋಂಥದ್ದು. ತಕ್ಷಣಕ್ಕೆ ಈ ತಲೆದಂಡದ ಪ್ರಶ್ನೆ ಕಾಂಗ್ರೆಸ್ ಪಕ್ಷವನ್ನಾಗಲಿ ಅಥವಾ ಸಿದ್ದರಾಮಯ್ಯನವ್ರನ್ನಾಗಲಿ ಬಾಧಿಸತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಕಾರಣ ಇನ್ಕ್ಲೂಡಿಂಗ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಮತ್ತು ಪಾರ್ಟಿ ಹೈಕಮಾಂಡ್ ಆರ್ ಪಾರ್ಟಿ ಕಾಯ್ತಾ ಇರೋದು ಈ ಪ್ರಾಥಮಿಕ ತನಿಖೆ ಎಂಬ ಒಂದು ಪ್ರಕ್ರಿಯೆ ಪೂರ್ಣವಾಗ ಕಾಯ್ತಾರೆ. ಅವ್ರು ಕಾಯ್ದೆ ಬಿಡಲ್ಲ, ಅದಕ್ಕೆ ಕಾಯ್ತಾರೆ. ತಪ್ಪು ಮಾಡಿಲ್ಲ ಅನ್ನುವಾಗ ಮುಖ್ಯಮಂತ್ರಿಗಳು ಮತ್ತೆ ಈಗ ಖರ್ಗೆ ಅವರು ಸಪೋರ್ಟ್ ಮಾಡ್ತಿದಾರಲ್ಲ ಅದನ್ನ, ಅಥವಾ ಈಗ HK ಇವರು MB ಪಾಟೀಲ್ರು ಹೇಳ್ತಿದ್ದಾರೆ ಅದನ್ನ ಮಾಡಿಲ್ಲ ಅಂದಾಗ ಅಲ್ಲೋ ಆ 3 ತಿಂಗಳ ಹಾಗಾರ ತನಿಖೆಗೆ ಅದರ ಮಧ್ಯದಲ್ಲಿ ನೀವು ಯಾವುದೋ ಅಪೀಲ್ಗೆ ಹೋಗಬೇಡಿ. ಹಾಗಾರೆ
ಓಕೆ, ಅಲೋ ಮಾಡಿಬಿಡಿ ಹಂಗಾರೆ. ಆ ರಿಪೋರ್ಟ್ ಬರಲಿ ನಿಮ್ಮ ಎಕ್ಸಾಕ್ಟ್ಲಿ, ಆ ರಿಪೋರ್ಟ್ ಬಂದ್ಬಿಡ್ಲಿ ಹಂಗಾರೆ. ನೀವು ಒಂದು ಕಡೆ ನಾವು ಹೆದರಲ್ಲ, ತನಿಖೆ ಮಾಡಿಸಲ್ಲ, ಭಯ ಪಟ್ಕೊಳ್ಳಲ್ಲ ಅಂತಂದ್ಬಿಟ್ಟು ಇನ್ನೊಂದು ಕಡೆ ನೀವು ಚಾಲೆಂಜ್ ಮಾಡ್ತಾ ಬರ್ತಾ ಇದ್ರೆ ವಾಟ್ ಮೆಸೇಜ್ ಯು ವಿಲ್ ಬಿ ಸೆಂಡಿಂಗ್? ಆಗ ಏನು ಮುಚ್ಚಿಡ್ತಿದ್ದಾರೆ? ಯಾತಕ್ಕೆ ಚಾಲೆಂಜ್ ಮಾಡ್ತೀರಿ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಹೌದು, ಎಂ ಬಿ ಪಾಟೀಲ್ರಿಗೆ ಹೇಳ್ತಾರೆ ನಮ್ಗೆ ಯಾವ ಮುಜುಗರ ಇಲ್ಲ ಅಂತ. ಮುಜುಗರ ರಾಜಕಾರಣಿಗಳ ಮುಜುಗರದ ಬಗ್ಗೆ ಅಲ್ಲ ಇಲ್ಲಿ ಮಾತಾಡ್ತಿರೋದು. ಓಕೆ, ಪಕ್ಷಕ್ಕೆ ನಾಳೆ ಜನರಲ್ಲಿ ನಿಮಗೆ ಮತ ಕೊಟ್ಟವನ ಬಳಿಯಲ್ಲಿ ಆಗಬಹುದಾದ ಮುಜುಗರಗಳು. ಆ ಮುಜುಗರಗಳು ಟಿ ವಿನಲ್ಲಿ ಪ್ರತಿದಿನ ಬೆಳಗ್ಗೆ ಇವತ್ತೇನಾಯಿತು ಅನ್ನೋ ಥರದ ಪ್ರಕಟ ಆಗಲ್ಲ. ಡೈಲಿ ಅದು ಪ್ರಕಟ ಆಗೋದಕ್ಕೆ ಅದು ಕೊಡ ತುಂಬಬೇಕು, ಸೋರ್ಬೇಕಷ್ಟೇ. ಅದು ಆವಾಗಲೇ ಗೊತ್ತಾಗೋದು ನಮ್ಗೆ, ಅದು ಯಾವುದೇ ರೂಪದಲ್ಲಿ ಇರ್ಬೋದು. ಹಾಗಾಗಿ ಆಗೋದೇ ಇಲ್ಲ ಮುಜುಗರ, ಆಗೇ ಆಗತ್ತೆ ಅನ್ನೋದನ್ನ ಟೆಸ್ಟ್ ಮಾಡೋಕ್ಕೆ ಬೇರೆ ದಾರಿ ಇದೆ. ಓಕೆ, ಖರ್ಗೆ ಅವರು ನಾವು ಪಕ್ಷದಲ್ಲಿದ್ದೀವಿ, ಪಕ್ಷ ಇದೆ, ಪಕ್ಷದ ಜೊತೆ ಇದ್ದಾರೆ ಅವರು, ಹಂಗಾಗಿ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ವಿಲ್ ಸ್ಟ್ಯಾಂಡ್ ಬೈ ಹಿಮ್ ಅಂತ. ಹೌದು, ದಟ್ಸ್ ಅ ಫೇರ್ ಥಿಂಗ್. ಬಟ್ ಈ ರಾಷ್ಟ್ರೀಯ ಪಕ್ಷ ಸಂಕಟ ಅವರನ್ನು ಯಾವುದೋ ಒಂದು ಹಂತದಲ್ಲಿ ಕಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ಬೋದು. ರಾಷ್ಟ್ರೀಯ ಪಕ್ಷಗಳ ಸಂಕಟ ಯಾವುದಪ್ಪ ಅಂದರೆ, ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ಲೋಕಲ್ ಪಾರ್ಟಿಗಳಿಗೆ ಬರಲ್ಲ, ಅದು ಈ ರಾಷ್ಟ್ರೀಯ ಪಕ್ಷಗಳಿಗೆ ಕಾಡುವ ಸಂಕಟ ಆಯಿತು. ದೇಶದ ಯಾವುದೇ ರಾಜ್ಯದಲ್ಲಿ ನೀವು ಇಂತಹದೇ ಪ್ರಶ್ನೆಗಳು ಮೂಡಿ ಬಂದಾಗ ನಿಮ್ಮ ನಿಲುವುಗಳು ಪ್ರಶ್ನೆಗೆ ಒಳಗಾಗಕ್ಕೆ ಸ್ಟಾರ್ಟ್ ಆಗತ್ವೆ. ಒಂದೊಂದು ಕಡೆ ಒಂದೊಂದು ಥರ ಅಲ್ಲ. ಸಿ, ಲೆಟ್ಸ್ ಗಿವ್ ಒಂದು ಸಿಂಪಲ್ ಎಕ್ಸಾಂಪಲ್ ಆಗಿ ನಿಮಗೆ. ಎಲ್ಲೋ ಮಧ್ಯಪ್ರದೇಶದಲ್ಲೋ ರಾಜಸ್ಥಾನದಲ್ಲೋ ಎಲ್ಲೋ ಒಂದು ಕಡೆ ಅಂತ ಇಟ್ಕೊಳ್ಳೋಣ, ಗುಜರಾತ್ನಲ್ಲೋ ಎ ಸಿಮಿಲರ್ ಸಿಚುಯೇಷನ್ ಎರಪ್ಟ್ ಆಗತ್ತೆ ಅಂತ ಇಟ್ಕೊಳ್ಳೋಣ. ಅವ್ರು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಅಂದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ, ಕರ್ನಾಟಕದಲ್ಲಿ ಏನು ಮಾಡ್ತಿದ್ರಿ ನೀವು ಅಂತ. ಹಾಗಾಗಿ ಈ ರಾಷ್ಟ್ರೀಯ ಪಕ್ಷ ಸಂಕಟ ಎಲ್ಲಿವರೆಗೆ ನನಗೆ ಗೊತ್ತಿಲ್ಲ. ಸೊ ನನ್ನ ಕ್ಯಾಲ್ಕುಲೇಷನ್ನಲ್ಲಿ ಇದು ಯಾವ ರೂಪ ಸ್ವರೂಪ ಪಡೆಯಲ್ಲ ಅನ್ನಕ್ಕೆ ಈ ಪ್ರಾಥಮಿಕ ತನಿಖೆಯ ಈಚೆ ಆಚೆ ದಿನಗಳು ಬಹಳ ಕ್ರಿಟಿಕಲ್ ಆಗ್ತಾ ಹೋಗ್ಬೋದು. ಅಲ್ಲಿಯವರೆಗೆ ನನ್ನ ಪ್ರಕಾರ ಪಕ್ಷನೂ ಜೊತೆ ಇರುತ್ತೆ, ಎಲ್ಲರೂ ಇರ್ತಾರೆ. ಅದಾದ ನಂತರ ಏನಾಗುತ್ತೆ, ಆ ವರದಿ ಮತ್ತು ಮುಂದೆ ನಡೆಯಬಹುದಾದ ನ್ಯಾಯಾಂಗದ ಬೆಳವಣಿಗೆಗಳ ಮೇಲೆ ನಿಂತಿದೆ. ಹಾಗೆ ನಿರ್ಧಾರ ಮಾಡ್ತಾರೆ.